ಮೀನಾ ಬರ್ತೇನೆ ನೋಡಿ ಮೀನಿನವ ಮೀನಾ ಫಿಶ್ ನೋಡಿ ಬೊಲಂಜೀರೆ ಕೊಡ್ಡಾಯ ಮಸ್ಲಿ ಪಳೆ ಬೊಲಂಜಿಗೆ ಇಂದು ಬೊಲಂಜಿರಿಗೆ ಕಲ್ಲೂರು ಪಾಡ್ಲ 180 ದಕ್ಕಾರಿ ಕೊಡ್ಡೈ ತೋರಿಸೆ ಕೊಡ್ಡೈ ತೆಚ್ಚಾಲಿಗೆ ಓ ಮಲ್ಲ ಉಂಡತೆ ಇಂದು ಬಂಗುಡೆ ಅತ್ತೆ ಇಂದೆ ಬಂಗುಡೆ ನೋಡಿ ಈ ರೀತಿ ತೂಕ ಮಾಡಿ ಕೊಡೋದು. ಮತ್ತು ಕೆನೆಟಿಕಲ್ಲಿ ಬರ್ತಾರೆ ಬುಟ್ಟಿ ಇಟ್ಕೊಂಡು. ನಾನು ವೈಟ್ ಪಾಂಪ್ಲೆಟನ್ನು 1 kg ತಗೊಂಡೆ. ನೋಡಿ ಎಷ್ಟು ಫ್ರೆಶ್ ಇದೆ. ಮತ್ತು ಇದು ಮೀಡಿಯಮ್ ಸೈಜಲ್ಲಿ ಉಂಟು, ನೀವು ನೋಡ್ಬೋದು, ತುಂಬ ಫ್ರೆಶ್. ಹಾಗೆ 1 kg ಉಂಟು. ಇದಕ್ಕೆ 750 kgಗೆ. ತುಂಬ ಕಡಿಮೆ ಅನಿಸಿತು ನನಗೆ. ಅದಕ್ಕೆ ಪುನಃ ಅವರಿಗೆ ಕಾಲ್ ಮಾಡಿ ಕರೆದು 1 kg ತಗೊಂಡೆ. ಟೋಟಲ್ ನಾನು ಒಟ್ಟಿಗೆ 2 kg ಪಾಂಪ್ಲೆಟ್ ತಗೊಂಡೆ. ನೋಡಿ ಎಷ್ಟು ಫ್ರೆಶ್ ಮತ್ತು ಎಷ್ಟು ಕಡಿಮೆ ಬೆಲೆ. ಮತ್ತು ಮಂಗಳೂರಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ ಮೀನು. ನಮಗಂತೂ ಅಪರೂಪ ಇದು. ಈ ರೀತಿ ನಮಗೆ ದುಬೈಯಲ್ಲಿ ಸಿಗೋದಿಲ್ಲ ಇಷ್ಟು ಫ್ರೆಶ್ ಮೀನು. ನೋಡಿ ಇಷ್ಟು ಇದೆ. ಇದು 1 kg ಮೀಡಿಯಮ್ ಸೈಜಲ್ಲಿ. ಇದಕ್ಕೆ 750 1 kgಗೆ. ಅದಕ್ಕೆ ನಾನು ಪುನಃ ಹೋಗಿ 1 kg ತಂದೆ. ಅದರಲ್ಲಿ ಸ್ವಲ್ಪ ಕಡಿಮೆ ಇತ್ತು ಇನ್ನೊಂದರಲ್ಲಿ. ಅದಕ್ಕೆ ಅವರು ನೋಡಿ ಈ ಕೊಡ್ಡೈಯನ್ನು 2 ಕೊಟ್ಟರು, ಅಂದರೆ kg ಕಂಪ್ಲೀಟ್ ಆಗಲಿಕ್ಕೆ 1 kg. ಹಾಗೆ ಟೋಟಲ್ 2 kg ಮೀನು ಇದೆ ಇದರಲ್ಲಿ. ಎಷ್ಟು ಫ್ರೆಶ್ ಅಂದರೆ, ಇದು ಅಂದರೆ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ, ಇದು ಅಂದರೆ ಒಂದೊಂದು ಪೋಟ್ಲಿ ಮಾಡಿ ಇಟ್ಟರೆ, ಒಂದೊಂದು ಪ್ಲಾಸ್ಟಿಕ್ಕಲ್ಲಿ ಒಂದು 5-6 ಮೀನು ಹಾಕಿಟ್ಟರೆ ಬೇಕಾಗುವಾಗ ತೆಗೆದು ಫ್ರೈ ಮಾಡ್ಬೋದು ಮತ್ತು ಕರಿ ಮಾಡ್ಬೋದು. ಎಲ್ಲ ಟೈಮಲ್ಲಿ ಪ್ರೈಸ್ ಇರೋದಿಲ್ಲ ಇಷ್ಟು ಕಡಿಮೆ. ಹಾಗೆ ನೋಡಿ, ಮತ್ತು ನನಗೆ ಡಿಸ್ಕೌಂಟ್ ಆಗಿ 2 kgಗೆ 1400ಗೆ ಸಿಕ್ಕಿತು ಇಷ್ಟು ಮೀನು. ಅಂದರೆ 750 ಅಂತ ಹೇಳಿದರು, ಮತ್ತು ಅದು ಡಿಸ್ಕೌಂಟ್ ಆಗಿ 2 kgಗೆ ನನಗೆ 700 1400ಗೆ ಇಷ್ಟು ಮೀನು ಸಿಕ್ಕಿತು. ನೋಡ್ಬೋದು, ತುಂಬ ಫ್ರೆಶ್. ನನಗೆ ತುಂಬ ಇಷ್ಟ ಇದು ವೈಟ್ ಪಾಂಪ್ಲೆಟ್. ಹಾಗೆ ಇದನ್ನು ಬೇಕಾಗುವಾಗ ತೆಗೆದು ಫ್ರೈ ಮಾಡ್ಬೋದು ಫ್ರೀಝರಲ್ಲಿ ಇಟ್ಟರೆ. ಮತ್ತು ಇದು ಕಟ್ ಮಾಡುವಾಗ ಕ್ಲೀನ್ ಮಾಡಿ ಇದನ್ನು ನೀರಲ್ಲಿ ತೊಳಿಬಾರ್ದು. ಈಗೇನೆ ಇದನ್ನು ಕಟ್ ಮಾಡಿ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಸಪ್ರೇಟಾಗಿ ಇಡಬೇಕು. ನೋಡಿ, ಇದು ನನಗೆ ದುಬೈಗೆ ಕೂಡ ಕೊಂಡೋಗ್ಬೋದು. ಇದನ್ನು ಸರಿಯಾಗಿ ಪ್ಯಾಕ್ ಎಲ್ಲ ಮಾಡಿ. ನೋಡಿ ಎಷ್ಟು ಫ್ರೆಶ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಅಂದರೆ ಎಂತ ಗೊತ್ತಾ, ಇದು ಮನೆಗೆ ಎಲ್ಲ ಮಾರಿ ಬರ್ತಾರೆ ಕೆನೆಟಿಕಲ್ಲಿ. ಕೆಲವೊಮ್ಮೆ ಬುಟ್ಟಿಯಲ್ಲಿ ಕೂಡ ಮಾರಿ ತರ್ತಾರೆ. ಈ ಮೀನು 9 ಗಂಟೆಗೆ ಬೆಳಿಗ್ಗೆ ಮನೆ ಹತ್ರ ಮಾರಿ ತರ್ತಾರೆ. ನಿಮ್ಮ ಪ್ಲೇಸಲ್ಲಿ ಈಗ ಮೀನಿನ ರೇಟು ಎಷ್ಟು ಅಂತ ಕಮೆಂಟ್ ಮಾಡಿ, ನಮಗೆ ಕೂಡ ಗೊತ್ತಾಗುತ್ತೆ ಇಷ್ಟು ರೇಟ್ ಇರುತ್ತೆ. ಬೇರೆ ಬೇರೆ ಕಡೆ ಒಂದೊಂದು ರೇಟ್ ಇರುತ್ತೆ. ಹಾಗೆ ಮಂಗಳೂರಲ್ಲಿ ಇವತ್ತಿನ ಪ್ರೈಸ್ ಅಂದರೆ ಸ್ಯಾಟರ್ಡೆ 8 ತಾರೀಕಿಗೆ ಇವತ್ತಿನ ರೇಟ್ ಮೀನಿದ್ದು ಇಷ್ಟು ಇದೆ. ಹಾಗೆ ಈ ಗ್ರಾಸ್ ಸೊಪ್ಪರ್ ಉಂಟಲ್ಲ, ಇದು ಕೂಡ ಬಂದಿದೆ ಮೀನು ತಿನ್ನಲಿಕ್ಕೆ. ನಾರ್ಮಲಿಯಾಗಿ ಮೀನಿದ್ದು ಸ್ಮೆಲ್ಲಿಗೆ ಬೆಕ್ಕು ಎಲ್ಲ ಬರುವುದು. ಅಂದರೆ ಪಾಪ ಇದೊಂದು ಒಳಗಡೆ ಬಂದಿದೆ, ಇದಕ್ಕೆ ಹೊರಗಡೆ ಬಿಡಬೇಕು ಈಗ. ಹಾಗೆ ನಿಮಗೆ ನನ್ನ ಈ ಮಿನಿ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ಲೇಸಲ್ಲಿ ಹೇಗಿದೆ ಮೀನು, ಫ್ರೆಶ್ ಬರುತ್ತಾ ಇಲ್ವಾ ಅಂತ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.